ನ್ಯೂಸ್ 18 ಕನ್ನಡದ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಮಾದೇಶ್. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಈಗಾಗಲೇ ರಣ್ಯಾರಾವ್ ಕಾನೂನು ಪ್ರಕ್ರಿಯೆಗಳನ್ನ ಎದುರಿಸುವಂತ ಕೆಲಸವನ್ನು ಮಾಡ್ತಿದ್ರು. ಈಗ ಆಕೆಯ ಗೆಳೆಯ ತರುಣ್ ರಾಜ್ನಿಂದಲೇ ಒಂದು ದೊಡ್ಡ ಏಟು ಬಿದ್ದಿದೆ. ಯಾಕಂದ್ರೆ ಡಿಆರ್ಐ ಅಧಿಕಾರಿಗಳ ಶೋಕಾಸ್ ನೋಟಿಸ್ಗೆ ಎದುರಿರುವಂತಹ ತರುಣ್ ರಾಜ್ ಈಗ ತನ್ನ ತಪ್ಪನ್ನ ಒಪ್ಕೊಂಡಿದ್ದಾನೆ. ಈ ಮೂಲಕ ರಣ್ಯಾರಾವ್ಗೆ ಈಗ ಮತ್ತೆ ಕಾನೂನು ಸಂಕಷ್ಟ ಎದುರಾಗಿದೆ. ಇದ್ರ ಬಗ್ಗೆ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನಮ್ಮ ನ್ಯೂಸ್ 18 ಕನ್ನಡದ ಯೂಟ್ಯೂಬ್ ಚಾನಲ್ ಅನ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇದರ ಜೊತೆಗೆ ಸೋಷಿಯಲ್ ಮೀಡಿಯಾದ ಪ್ಲಾಟ್ಫಾರ್ಮ್ಗಳು ಅಂದ್ರೆ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಮತ್ತೆ ಎಕ್ಸ್ ಖಾತೆಗಳನ್ನ ನೀವು ಫಾಲೋ ಮಾಡಿ. ಅಲ್ಲೂ ಕೂಡ ಇಂಟ್ರೆಸ್ಟಿಂಗ್ ಮತ್ತೆ ಎಕ್ಸ್ಕ್ಲೂಸಿವ್ ಕಂಟೆಂಟ್ ಗಳನ್ನ ನೋಡಬಹುದು. ಈಗಾಗಲೇ ರಣ್ಯಾರಾವ್ ಕೇಸಿಗೆ ಸಂಬಂಧಪಟ್ಟಂತೆ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಡಿಆರ್ಐ ಅಧಿಕಾರಿಗಳು ತನಿಖೆ ನಡೆಸಿ ಚಾರ್ಜ್ ಶೀಟ್ ಅನ್ನ ನ್ಯಾಯಾಲಯಕ್ಕೆ ಸಲ್ಲಿಸಿದ್ರು. ರಣ್ಯಾರಾವ್ ಕೂಡ ಈ ಒಂದು ಪ್ರಕರಣದಲ್ಲಿ ಈಗಾಗಲೇ ಜೈಲಿಗೆ ಹೋಗಿ ಜಾಮೀನಿನ ಮೇಲೆ ಹೊರಗಡೆ ಬಂದಿದ್ರು. ಈ ಒಂದು ಸಂದರ್ಭದಲ್ಲಿ ದುಬೈನಿಂದ ಇವರು ಆರೋಪಿಗಳು ಇಬ್ರು ಕೂಡ ರಣ್ಯಾರಾವ್ ಆಗಿರ್ಬೋದು ಮತ್ತೆ ತರುಣ್ ರಾಜ್ ಇಬ್ರು ಕೂಡ ದುಬೈನಿಂದ ಚಿನ್ನವನ್ನ ತಂದು ಭಾರತದಲ್ಲಿ ಸ್ಮಗ್ಲಿಂಗ್ ಮಾಡ್ತಿದ್ರು. ಇವರಿಗೆ ಕೂಡ ಸಾಕಷ್ಟು ಜನ ಆರೋಪಿಗಳು ಕೂಡ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ ಅನ್ನುವಂಥದ್ದು ಡಿಆರ್ಐ ಅಧಿಕಾರಿಗಳ ತನಿಖೆ ವೇಳೆ ಗೊತ್ತಾಗಿತ್ತು. ಈಗ ಮತ್ತೊಂದು ಸ್ಫೋಟಕ ವಿಚಾರ ಪತ್ತೆಯಾಗಿದೆ. ಯಾಕಂದ್ರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ತರುಣ್ ರಾಜ್ ತನ್ನ ತಪ್ಪನ್ನ ಕೋರ್ಟ್ ಮುಂದೆ ಎಸಿಎಂಎಂ ಕೋರ್ಟ್ ಮುಂದೆ ತಪ್ಪನ್ನ ಒಪ್ಕೊಂಡಿದ್ದಾನೆ ಅಂತ ಹೇಳಿ ಗೊತ್ತಾಗಿದೆ. ಯಾಕಂದ್ರೆ ಈ ಒಂದು ಪ್ರಕರಣದಲ್ಲಿ ಈತ ಅಂದ್ರೆ ತರುಣ್ ರಾಜ್ ಏನಿದ್ದಾನೆ ರಣ್ಯಾರಾವ್ಗೆ ಗೋಲ್ಡ್ ಅನ್ನ ಬಿಸ್ಕೆಟ್ ಗಳನ್ನ ತಂದು ಕೊಡ್ತಿದ್ದ ಅಂತೇಳಿ ಇವಾಗಲೇ ಗೊತ್ತಾಗಿದೆ. ಆ ಒಂದು ವಿಚಾರವನ್ನ ಕೋರ್ಟ್ ಮುಂದೆ ಒಪ್ಕೊಂಡಿದ್ದಾನೆ ಅಂತೇಳಿ ವಿಚಾರಗಳು ಈಗ ಹೊರಗಡೆ ಬೀಳುತ್ತಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾದಂತಹ ಹೇಳಿಕೆ ಕೊಟ್ಟಿದ್ದಾನೆ ಅನ್ನೋದನ್ನು ಕೂಡ ಗಮನಿಸೋದಾದ್ರೆ, ಈತ ನಾನು ದುಬೈನಲ್ಲಿ ಇದ್ದಂತ ಸಂದರ್ಭದಲ್ಲಿ ರಣ್ಯಾರಾವ್ಗೆ ನಾನು ಚಿನ್ನದ ಬಿಸ್ಕತ್ ಗಳನ್ನ ತಂದು ಕೊಟ್ಟಿದ್ ನಿಜ, ಆದ್ರೆ ಭಾರತದಲ್ಲಿ ಯಾವುದೇ ರೀತಿಯಾದಂತಹ ಅಕ್ರಮವನ್ನ ನಾನು ಎಸಗಿಲ್ಲ. ದುಬೈನಲ್ಲಿ ಮಾತ್ರ ಆಕೆಗೆ ಚಿನ್ನ ತರುವಂತ ಕೆಲಸವನ್ನು ಮಾಡಿದೆ, ಆದ್ರೆ ಅಕ್ರಮವಾಗಿ ಸಾಗಾಟ ಮಾಡುವಂತದ್ದಾಗಿರ್ಬೋದು ಅಥವಾ ಭಾರತದಲ್ಲಿ ಯಾವುದೇ ರೀತಿಯಾದಂತಹ ಅವ್ಯವಹಾರನ ನಾನು ಮಾಡಿಲ್ಲ. ಹೀಗಾಗಿ ನನಗೆ ಇಲ್ಲಿ ಆದಂತಹ ಕಾನೂನು ಯಾವುದೇ ರೀತಿಯಾದಂತಹ ಕಾನೂನುಗಳು ನನ್ನ ಮೇಲೆ ಹಾಕೋದು ಬೇಡ. ದುಬೈನಲ್ಲಿ ಇರುವಂತಹ ಕಾನೂನು ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ನಾನು ಶಿಕ್ಷೆಯನ್ನ ಎದುರಿಸೋದಕ್ಕೆ ರೆಡಿ ಇದ್ದೇನೆ, ಆದ್ರೆ ಭಾರತದಲ್ಲಿ ನಾನು ಯಾವುದೇ ರೀತಿಯಾದಂತಹ ಅವ್ಯವಹಾರಗಳನ್ನ ಎಸಗಿಲ್ಲ. ಇದೆಲ್ಲವೂ ಕೂಡ ರಣ್ಯಾರಾವ್ ಎಸಗಿದ್ದಾರೆ. ಭಾರತಕ್ಕೆ ಬಂದಂತ ಸಂದರ್ಭದಲ್ಲಿ ಭಾರತಕ್ಕೆ ಬಂದಾದ್ಮೇಲೆ ಏನ್ ನಡೀತಿತ್ತು ಅದೆಲ್ಲವನ್ನು ಕೂಡ ರಣ್ಯಾರಾವ್ ಅವರಿಗೆ ಬಿಟ್ಟಿದ್ದು. ಅವರೇ ಭಾರತದಲ್ಲಿ ಇರುವಂತಹ ಒಂದು ಅವ್ಯವಹಾರಗಳಲ್ಲಿ ಭಾಗಿಯಾಗಿದ್ದಾರೆ ಅಂತೇಳಿ ತರುಣ್ ರಾಜ್ ಕೋರ್ಟ್ ಮುಂದೆ ತನ್ನ ಒಪ್ಪಿಗೆಯನ್ನ ಸಲ್ಲಿಸಿದ್ದಾನೆ ಅಂತೇಳಿ ಈಗಾಗಲೇ ವಿಚಾರಗಳು ಹೊರಗಡೆ ಬರ್ತಿದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕೋರ್ಟ್ ಕೂಡ ಮಾಹಿತಿಯನ್ನ ಕೇಳಿದೆ. ಆತನ ಹೇಳಿಕೆಗಳನ್ನು ಕೂಡ ದಾಖಲಿಸಿಕೊಳ್ಳುವಂತಹ ಪ್ರಕ್ರಿಯೆಗಳು ಕೂಡ ನಡೀತಿದೆ. ಯಾಕಂದ್ರೆ ಈ ಒಂದು ಪ್ರಕರಣದಲ್ಲಿ ಈಗಾಗಲೇ ಸಾಕಷ್ಟು ಸಾಕ್ಷಿಗಳು ಪತ್ತೆಯಾಗಿತ್ತು. ರಣ್ಯಾರಾವ್ ಸುಮಾರು 50 ಕೋಟಿಗೂ ಅಧಿಕ ಮೌಲ್ಯದ ಚಿನ್ನದ ಬಿಸ್ಕತ್ಗಳನ್ನ ದುಬೈನಿಂದ ಬೆಂಗಳೂರಿಗೆ ವಿಮಾನದ ಮೂಲಕ ವಿವಿಐಪಿ ಒಂದು ಟ್ರೀಟ್ಮೆಂಟ್ ನಲ್ಲಿ ಅಂದ್ರೆ ಯಾವುದೇ ರೀತಿಯಾದ ಚೆಕಿಂಗ್ ಇಲ್ಲದಂತೆ ಅವರ ಮಲತಂದೆಯ ಹೆಸರನ್ನ ಹೇಳ್ಕೊಂಡು ಆಕೆ ಸ್ಮಗ್ಲಿಂಗ್ ಮಾಡ್ತಿದ್ರು ಅಂತ ಹೇಳಿ ತನಿಖೆ ವೇಳೆ ಗೊತ್ತಾಗಿದೆ. ಸಾಕಷ್ಟು ಸಿಸಿಟಿವಿ ಫುಟೇಜ್ಗಳಾಗಿರ್ಬೋದು ಮತ್ತೆ ಒಂದಷ್ಟು ಎವಿಡೆನ್ಸ್ಗಳು ಕೂಡ ಡಿಜಿಟಲ್ ಎವಿಡೆನ್ಸ್ಗಳು ಕೂಡ ಪೊಲೀಸ್ ಡಿಆರ್ಐ ಅಧಿಕಾರಿಗಳು ಕಲೆಕ್ಟ್ ಮಾಡಿದ್ರು. ಅವೆಲ್ಲವನ್ನು ಕೂಡ ಈಗಾಗಲೇ ಕೋರ್ಟ್ಗೆ ಒಪ್ಪಿಸುವಂತ ಕೆಲಸವನ್ನ ಮಾಡಲಾಗಿದೆ. ಇಲ್ಲಿ ಮತ್ತೊಂದು ಅಂತ ಏನಂತಂದ್ರೆ ಇಲ್ಲಿ ಚಿನ್ನದ ಬಿಸ್ಕತ್ಗಳನ್ನ ತಂದು ನಾನು ರಣ್ಯಾರಾವ್ಗೆ ಕೊಟ್ಟಿದ್ದೆ ಅಂತೇಳಿ ಈಗಾಗಲೇ ಈ ಒಂದು ಆರೋಪಿ ಅಂದ್ರೆ ತರುಣ್ ರಾಜ್ ಒಪ್ಕೊಂಡಿದ್ದಾನೆ. ಆಕೆಯ ಸ್ನೇಹಿತನೇ, ಬಹಳ ವರ್ಷಗಳಿಂದಲೂ ಕೂಡ ಇಬ್ಬರು ಸ್ನೇಹಿತರಾಗಿದ್ದು ಈ ಒಂದು ಪ್ರಕರಣದಲ್ಲಿ ಈಗ ತನ್ನ ಮೇಲೆ ಯಾವ ಶಿಕ್ಷೆ ಬರಬಹುದು ಮತ್ತೆ ತಾನು ಮತ್ತೆ ಜೈಲಿಗೆ ಹೋಗಬಹುದು ಅನ್ನುವಂತಹ ಒಂದಷ್ಟು ಒಂದು ಭಯದಿಂದ ಈಗ ತನ್ನ ಒಪ್ಕೊಂಡಿದ್ದಾನೆ ಅಂತೇಳಿ ಹೇಳಲಾಗ್ತಿದೆ. ಸದ್ಯಕ್ಕೆ ಈ ಒಂದು ವಿಚಾರ ಈ ಒಂದು ಕೇಸ್ನಲ್ಲಿ ಸ್ಫೋಟಕ ಟ್ವಿಸ್ಟ್ ಪಡೆದಿದೆ. ಮತ್ತೆ ಆಕೆಯನ್ನ ಡಿಆರ್ಐ ಅಧಿಕಾರಿಗಳು ಮತ್ತೆ ವಿಚಾರಣೆಗೆ ಕರೆಯುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಈಗಾಗಲೇ ಆತ ತಪ್ಪು ಒಪ್ಕೊಂಡಿರೋದ್ರಿಂದ ಅದರ ಆಧಾರದ ಮೇಲೆ ಮತ್ತೆ ಆಕೆಯನ್ನ ಕರೆಸಿ ನೋಟಿಸ್ ಕೊಟ್ಟು ಮತ್ತೆ ವಿಚಾರಣೆ ಮಾಡುವಂತಹ ಸಾಧ್ಯತೆ ಇದೆ. ಸದ್ಯಕ್ಕೆ ಬೇಲ್ ಮೇಲೆ ಹೊರಗಡೆ ಇದ್ದಾರೆ, ಇಬ್ರು ಕೂಡ ಹೊರಗಡೆ ಇದ್ದಾರೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಡೆವಲಪ್ಮೆಂಟ್ ಆಗ್ತಿದೆ. ಇದು ಟ್ರಯಲ್ ಬಂದಂತ ಸಂದರ್ಭದಲ್ಲಿ ಈಗಾಗಲೇ ಮತ್ತೆ ಕನ್ವಿಕ್ಟ್ ಆಗುವವರೆಗೂ ಕೂಡ ಈ ಒಂದು ವಿಚಾರ ಸಾಕಷ್ಟು ರಣ್ಯಾರಾವ್ಗೆ ಎಫೆಕ್ಟ್ ಆಗುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಇದು ದೇಶದ ಆಂತರಿಕ ವಿಭಾಗಕ್ಕೂ ಕೂಡ ಒಂದಷ್ಟು ಎಫೆಕ್ಟ್ ಬಿದ್ದಂತೆ ಕಾಣಿಸುತ್ತೆ. ಯಾಕಂದ್ರೆ ಸ್ಮಗ್ಲಿಂಗ್ ಅನ್ನುವಂಥದ್ದು ಮತ್ತೆ ಅದಕ್ಕೆ ಆದಂತ ಫೀಸ್ ಅನ್ನು ಕಟ್ಟಬೇಕಾಗಿರುತ್ತೆ. ಯಾವುದೇ ಒಂದು ವಸ್ತುವನ್ನ ಬೇರೆ ದೇಶದಿಂದ ನಮ್ಮ ದೇಶಕ್ಕೆ ಕಟ್ಟಬೇಕಂದ್ರೆ ತರಬೇಕು ಅಂದ್ರೆ ಅದಕ್ಕೆ ಆದಂತಹ ಒಂದಷ್ಟು ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ಟ್ಯಾಕ್ಸ್ ಅನ್ನ ಉಳಿಸುವಂತ ನಿಟ್ಟಿನಲ್ಲಿ ಇವರು ಈ ರೀತಿಯಾಗಿ ಗೋಲ್ಡ್ ಅನ್ನ ಸ್ಮಗ್ಲಿಂಗ್ ಮಾಡ್ತಿದ್ರು. ಸಾಕಷ್ಟು ವರ್ಷಗಳಿಂದ 3-4 ವರ್ಷಗಳಿಂದಲೂ ಕೂಡ ಇವರು ಈ ಒಂದು ಕೃತ್ಯದಲ್ಲಿ ಭಾಗಿಯಾಗಿದ್ರು ಅಂತ ಹೇಳಿ ಗೊತ್ತಾಗಿದೆ. ಈ ಒಂದು ವಿಚಾರ ಕೇಸ್ಗೆ ಸಂಬಂಧಪಟ್ಟಂತೆ ಡಿಆರ್ಐ ಅಧಿಕಾರಿಗಳು ಬೇರೆ ಬೇರೆ ಬಳ್ಳಾರಿ ಆಗಿರ್ಬೋದು ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ದಾಳಿ ಮಾಡಿ ಮತ್ತೆ ಹೈದರಾಬಾದ್ ನಲ್ಲೂ ಕೂಡ ದಾಳಿ ಮಾಡಿ ಪರಿಶೀಲನೆ ಮಾಡುವಂತ ಕೆಲಸವನ್ನು ಮಾಡಿದ್ರು. ಸಾಕಷ್ಟು ಸಾಕ್ಷ್ಯಗಳನ್ನ ಸಂಗ್ರಹಿಸಿ ಈಗಾಗಲೇ ಕೋರ್ಟ್ಗೆ ಸಬ್ಮಿಟ್ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ. ಈಗ ಈ ಒಂದು ಸಂದರ್ಭದಲ್ಲಿ ತರುಣ್ ರಾಜ್ ತನ್ನ ತಪ್ಪನ್ನ ಒಪ್ಕೊಂಡಿರೋದು, ಜೊತೆಗೆ ನಾನು ದುಬೈನಲ್ಲಿ ಈ ರೀತಿಯಾದಂತಹ ಕೃತ್ಯದಲ್ಲಿ ಭಾಗಿಯಾಗಿದ್ದೆ, ಆದ್ರೆ ಭಾರತದಲ್ಲಿ ಯಾವುದೇ ರೀತಿಯಾದಂತಹ ಅವ್ಯವಹಾರದಲ್ಲಿ ನಾನು ಭಾಗಿಯಾಗಿಲ್ಲ, ಹೀಗಾಗಿ ನನ್ನನ್ನ ಈ ಒಂದು ಪ್ರಕರಣದಿಂದ ಕೈ ಬಿಡಿ ಅಂತೇಳಿ
ಕೋರ್ಟ್ಗೆ ಮನವಿ ಮಾಡಿಕೊಂಡಿದ್ದಾನೆ ಎನ್ನಲಾಗಿದೆ. ಸದ್ಯಕ್ಕೆ ಈ ಒಂದು ವಿಚಾರ ಮುಂದೆ ಯಾವ ರೀತಿಯಾದಂತಹ ಡೆವಲಪ್ಮೆಂಟ್ ಅನ್ನು ಪಡೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಹೆಚ್ಚಿನ ಕಂಟೆಂಟ್ಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಕ್ಯಾಮರಾ ಪರ್ಸನ್ ವಿಶ್ವನಾಥ್ ಹಾವೇರಿ ಜೊತೆ ಮಾದೇಶ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.